ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾಗು. ನಾನು ಮೊನ್ನೆ IBPS ಕ್ಲರ್ಕ್ ಮೇನ್ಸ್ ಎಕ್ಸಾಮ್ ಬರ್ದ್ಬಿಟ್ಟು ಬಂದೆ 29th. ಅವತ್ತಿನ ದಿನ ನನಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಷ್ಟು ಸ್ಟ್ರೆಂತ್ ಇರಲಿಲ್ಲ. ಮನೆಗೆ ಬಂದು ನಾನು ಮಲಗಿಬಿಟ್ಟಿದ್ದೆ. ಆ್ಯಂಡ್ ಹಾಗೆ ಇನ್ನೊಂದು 2 ದಿನಕ್ಕೆ RRB ಕ್ಲರ್ಕ್ ಅಡ್ಮಿಟ್ ಕಾರ್ಡು ರಿಲೀಸ್ ಮಾಡ್ತಾರೆ ಅಂತ ಗೊತ್ತಿತ್ತಲ್ಲ. ಸೊ ಎರಡೂ ಸೇರಿಸಿ ಒಟ್ಟಿಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ನೆನ್ನೆ ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ದಾರೆ. ಎರಡೂ ಸೇರಿಸಿ ಒಟ್ಟಿಗೆ ಇವಾಗ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ನಂದು IBPS ಕ್ಲರ್ಕ್ ಮೇನ್ಸ್ ಎಕ್ಸಾಮ್ ಹೇಗಾಯಿತು ಅಂತ ಹೇಳಿದ್ರೆ, ನಾನು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ದೆ ಅದನ್ನು ರೀಚ್ ಆಗೋಕ್ಕಾಗಲಿಲ್ಲ. ನಾನು SBI ಕ್ಲರ್ಕ್ ಮೇನ್ಸ್ನೇ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೇ, ಏನು ಅಷ್ಟೊಂದು ಜಾಸ್ತಿ ಕಲಿದೇನೆ ಹೋಗ್ಬಿಟ್ಟು ಬರ್ಬಿಟ್ಟು ಬಂದಿದ್ದೆ. ಬಟ್ ಅದು ಚೆನ್ನಾಗೇ ಮಾಡ್ಬಿಟ್ಟು ಬಂದಿದ್ದೀನಿ. ಇದು IBPS SBI ಅಂತ ಕಂಪೇರ್ ಮಾಡಿದಾಗ ನಾನು ಯಾಕೋ SBIನೇ ಚೆನ್ನಾಗಿ ಮಾಡಿ ಬಂದಿದ್ದೀನಿ ಅಂತ ಅನಿಸ್ತಿದೆ. ಇಲ್ಲಿ ಏನಾಗುತ್ತೆ, ಕೆಲವೊಂದು ಸತಿ ನೀವು ಅಷ್ಟು ದಿನದಿಂದ ಏನೇ ಓದಿರಿ, ಎಕ್ಸಾಮ್ ದಿನ ನೀವು ಹೇಗಿರ್ತೀರಾ, ನಿಮ್ಮ ಹೆಲ್ತ್ ಹೇಗಿರುತ್ತೆ, ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಇದೇ ಥರ ನನಗೊಂದು ಸಿಚುವೇಶನ್ ಬಂತು. ಅದ್ರ ಬಗ್ಗೆ ಏನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಅದರಿಂದ ನನಗೆ ಪೇಪರ್ ಕಾನ್ಸಂಟ್ರೇಷನ್ ನೀಟಾಗಿ ಏನು ಮಾಡೋಕ್ಕಾಗಿಲ್ಲ. ಅದೇನು ಮಾಡ್ಬಿಟ್ಟು ಬಂದಿದ್ದೀನಿ ಅನ್ನೋದೇ ಗೊತ್ತಿಲ್ಲ. ಆ ಥರ ಸಿಚುವೇಶನ್ನು ಎಲ್ಲದರಲ್ಲೂ ಹೆಂಗೆ ಸೆಕ್ಷನಲ್ಲಿ ಕಟ್ ಆಫ್ ರೀಚ್ ಆದರೆ ಸಾಕು ಅನ್ನೋ ಥರ ಇತ್ತು. ನನಗೆ ಪೇಪರ್ ಸಬ್ಮಿಟ್ ಮಾಡಿ ಯಾವಾಗ ಹೋಗ್ತೀನೋ ಅನ್ನೋ ಥರ ನನಗಾಗ್ಬಿಟ್ಟಿತ್ತು. ಅಷ್ಟು ಸುಸ್ತಾಗಿತ್ತು ನನಗೆ. ಆ್ಯಂಡ್ ಕೊನೆಗೆ ಮ್ಯಾಥ್ಸ್ ಬರ್ಬೇಕಾದ್ರಂತೂ ನನಗೆ ಏನು ಓದ್ತಿದ್ದೀನಿ ಅಂತಲೇ ಗೊತ್ತಾಗಲಿಲ್ಲ. ಯಾವಾಗ ಮನೆಗೆ ಹೋಗ್ತೀನೋ, ಯಾವಾಗ ಸಬ್ಮಿಟ್ ಕೊಟ್ಬಿಟ್ಟು ಹೋದರೆ ಸಾಕು ಅನ್ನೋ ಥರ ನನ್ನ ಸಿಚುವೇಶನ್ ಆಗಿತ್ತು. ಇದು ಹೆಲ್ತ್ ರಿಲೇಟೆಡ್ ಇಶ್ಯೂ ಪ್ರಾಬ್ಲಮ್ ಒಂದು ಕಡೆ ಆದರೆ, ಇನ್ನೊಂದು ಎಕ್ಸಾಮ್ ಸೆಂಟರ್ಗಳದ್ದು. ಹೆಂಗೆ ಅಂತ ಹೇಳಿದ್ರೆ, ಇಷ್ಟು ದಿನ ಕರೆಕ್ಟ್ ಟೈಮ್ಗೆ ಒಳಗಡೆ ಬಿಡ್ಕೊತಿದ್ರು. 7 ಗಂಟೆಗೆ ರಿಪೋರ್ಟಿಂಗ್ ಟೈಮ್ ಅಂತ ಹೇಳಿದ್ದಾರೆ. ಯೂಶ್ವಲಿ 15 ನಿಮಿಷ 20 ನಿಮಿಷ ಬೇಗನೆ ಹೋಗ್ತೀನಿ ನಾನು. ಈ ಸತಿನೂ ಹಾಗೆ ಹೋಗಿದ್ದೆ. ಬಟ್ ಒಳಗಡೆ ಕರ್ಕೊಂಡಿದ್ದೇನೆ 7:20 ಮೇಲೆ ಮಾಡಿದ್ರು. ಹೋದೆ, ಸ್ಟಾರ್ಟಿಂಗಲ್ಲೇ ಹೋದೆ. ಅಲ್ಲೊಂದು 8-10 ಜನ ಇದ್ರು. ಇಷ್ಟು ದಿನ ನಮ್ದು ಏನಂತ ಹೇಳಿದ್ರೆ, ಶೀಟ್ ಇದೆಲ್ಲ ಹಾಕಿ ಯಾವ್ದಾವ ಫ್ಲೋರಲ್ಲಿ ಎಷ್ಟು ರಿಜಿಸ್ಟರ್ ನಂಬರ್ ಇರುತ್ತೆ ಅಂತ ಹಾಕಿದ್ರು. ಬಟ್ ಈ ಸತಿ ಏನು ಮಾಡಿದ್ದಾರೆ, ಬಾರ್ಕೋಡ್ನ ಸ್ಕ್ಯಾನ್ ಮಾಡಿ ಅದರಲ್ಲಿ ಹೇಳ್ತಿದ್ರು, ನೀವು ಈ ಫ್ಲೋರ್ಗೆ ಹೋಗಿ, ಈ ಫ್ಲೋರ್ಗೆ ಹೋಗಿ. ಒಂದು 8-10 ಜನ ನನ್ನ ಮುಂದೆ ಇದ್ದವ್ರು ಕರೆಕ್ಟಾಗಿ ಆಯಿತು. ನಂದೇನಾಯಿತು, ಅದು ಸ್ಕ್ಯಾನ್ ಆಗಲಿಲ್ಲ. ಅವರು ಇಲ್ಲೇ ಒಳಗಡೆ ಹೋಗಿ ಕೇಳಿ ಅಂತಂದರು. ನಂದೇ ಮೊದಲನೇ ಒಳಗಿರೋದ್ರಿಂದ ನನಗೆ ಎಲ್ಲಿ ಹೋಗಿ ಕೇಳಬೇಕು ಅಂತ ಗೊತ್ತಾಗಲಿಲ್ಲ. ನಾನೇನು ಮಾಡಿದೆ, ಫಸ್ಟ್ ಫ್ಲೋರ್ಗೆ ಹೋದೆ. ಗ್ರೌಂಡ್ ಫ್ಲೋರಲ್ಲಿ ಕೇಳಿದೆ. ಅಲ್ಲಿರಲಿಲ್ಲ ನಂದು. ಆ್ಯಂಡ್ ಹಾಗೇನೆ ಫಸ್ಟ್ ಫ್ಲೋರ್ಗೆ ಹೋದೆ, ಅಲ್ಲೂ ಇರಲಿಲ್ಲ. ಅವ್ರೇನು ಮಾಡಿದ್ರು, ವೆರಿಫೈ ಅಂತ ಮಾಡಿ ಕಳಿಸಿದ್ರು, ಬೇರೆ ಫ್ಲೋರ್ ಹೋಗಿ ಕೇಳಿ ಅಂತ. ಸೊ ಹಾಗೆ ಮಾಡಿಕೊಂಡು 3rd ಫ್ಲೋರಲ್ಲಿ ಇತ್ತು. ನಾನು ಹೋದೆ. ಬಟ್ ಅದೇನು ಪ್ರಾಬ್ಲಮ್ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಜಾಸ್ತಿ ಜನ ನಿಂತಿರಲಿಲ್ಲ. ಎಲ್ಲಿ ಎಲ್ಲ ಕಡೆ ನಮ್ಮದು ವೆರಿಫಿಕೇಷನ್ ಮಾಡ್ತಾರಲ್ಲ ಅಲ್ಲಿ. ಸೊ ಬೇಗನೆ ಆಯಿತು. 1 ಅವರ್ ಎಕ್ಸಾಮ್ ಸ್ಟಾರ್ಟ್ ಆಗೋ ಮುಂಚೆನೇ ಹಾಕಿ ಕೂತ್ಕೊಂಡೆ. ನನಗೇನಂದರೆ SBIಲೂ ಇದೇ ಥರ ಆಗಿದೆ. ಹೆಂಗೆ ಅಂತ ಹೇಳಿದ್ರೆ, ಅಲ್ಲಿ ಶೀಟಲ್ಲಿ ಹಾಕಿದ್ರು ಇಷ್ಟಿಷ್ಟು ರಿಜಿಸ್ಟರ್ ನಂಬರ್ ಅಂತ. ನಂದು 2nd ಫ್ಲೋರ್ ಅಂತ ಇತ್ತು. ಬಟ್ ಅವಾಗ 2nd ಫ್ಲೋರಲ್ಲಿ ಹೋಗಿ ನೋಡ್ತೀನಿ, ನಂದು 2nd ಫ್ಲೋರಲ್ಲಿ ಇರಲಿಲ್ಲ. ಸೊ ನೀವು ಕೆಳಗೆ ಅಥವಾ ಮೇಲೆ ಹೋಗಿ, 1st ಫ್ಲೋರ್ ಅಥವಾ 3rd ಫ್ಲೋರ್ಗೆ ಹೋಗಿ ಅಂದರು. ಆಮೇಲೆ ಇನ್ನೊಬ್ರು ಇದ್ದವರು 1st ಫ್ಲೋರ್ಗೆ ಹೋಗಿ ಅಂತ ಹೇಳಿದ್ರು. ನೋಡಿದ್ರೆ ಅದರಲ್ಲಿತ್ತು. ಆಯಿತು. ನಾನು ಇದೇ ಥರ ಸಿಚುವೇಶನ್ ಬರಬಾರ್ದು ಅಂತಲೇ ನಾನು ಬೇಗ ಹೋಗ್ತೀನಿ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ, ನಾವು ಸ್ಟಾರ್ಟಿಂಗೇ ಹೋಗಿರ್ತೀವಿ ಅಂದರೆ ಬೇಗ ಆಗಿ ನಮ್ಮದು ಜಾಗದಲ್ಲಿ ಹೋಗಿ ಕೂತ್ಕೊತೀವಿ. ಇದೇನೆ ನಮ್ಮ ಮುಂದೆ ಇನ್ನೊಂದು 15 ಜನ ಇದ್ದಾರೆ. ಅಲ್ಲಿ 15 ಜನ ಮುಗಿಸ್ಕೊಂಡು ವೆರಿಫಿಕೇಶನ್ ಆದಮೇಲೆ ಹೋಗಿ ನಮಗೆ ನಿಮ್ದು ಈ ಫ್ಲೋರ್ ಅಲ್ಲ, ಕೆಳಗಡೆನೋ ಮೇಲ್ಗಡೆನೋ ನೋಡಿ ಅಂತ ಹೇಳ್ತಾರೆ. ಅಲ್ಲಿ ಮತ್ತೆ ನೋಡಿದ್ರೆ ಅಲ್ಲೂ ರಶ್ ಆಗಿಬಿಟ್ಟಿರುತ್ತೆ. ಅಷ್ಟರಲ್ಲಿ ಸುಮ್ಮನೆ ಈ ಸ್ಟ್ರೆಸ್ ಎಲ್ಲ ಬೇಡ ಅಂತ ನಾನು ಯೂಶ್ವಲಿ ಬೇಗ ಹೋಗಿರ್ತೀನಿ. ಬೇಗ ಆಯಿತು. ಹೋಗಲಿ, ಈ ಎಕ್ಸಾಮ್ ಯಾರು ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲ, ಅದು 3/4 ಗಂಟೆ 1 ಅವರ್ ಲೇಟು. ಮೊದಲೇ ಅಲ್ಲಿ ನನಗೆ ಕೂರೋಕ್ಕಾಗ್ತಿರ್ಲಿಲ್ಲ. ಹಿಂಸೆ ಆಗ್ತಿತ್ತು. ಇವ್ರುಗಳು ಎಕ್ಸಾಮ್ನು ಲೇಟಾಗಿ ಸ್ಟಾರ್ಟ್ ಮಾಡಿದ್ರು. ಈ ಎಕ್ಸಾಮ್ ಆಯಿತು. ಬಿಡೋದು ಅಷ್ಟೇ, ಇವರು ಒಂದು 20 ನಿಮಿಷ ಮಾಡಿಕೊಂಡು ಲೇಟಾಗಿಯೇ ಬಿಡ್ತಾರೆ. ನಮಗೆ ಅಲ್ಲಿ ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ಹೋಗಿ ಕೇಳೋಣ ಅಂತ ಹೇಳಿದ್ರು ಅದೊಂಥರ ಬಿಡ್ತಾರೋ ಇಲ್ವೋ ಅನ್ನೋ ಥರ. ನಮ್ಗೆ ಆಗ್ತಿಲ್ಲ. ಬೇರೆಯವರು ಎಷ್ಟೊಂದು ಜನ ಹಂಗೆ ಬರ್ತಾರೆ, ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ. ಸೊ ನಾನೇನು ಮಾಡಿದೆ, ಸುಮ್ಮನೆ ವೆಯ್ಟ್ ಮಾಡಿದೆ. ಇದೆಲ್ಲ ಈ ಥರ ಆಯಿತು. ಇನ್ನೂ ಸುಮಾರು ಕಡೆ ಏನಾಗಿದೆ ಅಂತ ಹೇಳಿದ್ರೆ, ಎಕ್ಸಾಮು ಕೆಲವು ಸೆಂಟರಲ್ಲಿ ಮುಗ್ದೋಗಿರುತ್ತೆ, ಇನ್ನು ಕೆಲವು ಸೆಂಟರಲ್ಲಿ ಸ್ಟಾರ್ಟೇ ಆಗಿರಲ್ಲ. ಸೊ ಅಲ್ಲಿಂದ ಅಲ್ಲಿಗೆ ಕ್ವಶನ್ಸ್ ಎಲ್ಲ ಲೀಕ್ ಆಗಿರುತ್ತೆ, ನೋಡ್ಕೊಂಡು ಹೋಗಿದ್ದಾರೆ ಅನ್ನೋ ಥರ ಎಲ್ಲ. ಬೇರೆ ಸ್ಟೇಟಲ್ಲಿ ಇದೇ ಥರ ಎಲ್ಲ ಆಗಿದೆ ಅಂತ ಬಂತು. ಆ್ಯಂಡ್ ಹಾಗೇನೆ ಪಾಪ ಸಂಜೆ ತನಕ ವೆಯ್ಟ್ ಮಾಡಿಸಿ ಅವ್ರಿಗೆಲ್ಲ ಎಕ್ಸಾಮು ನೀವು 2nd ಬಂದು ಬರೀರಿ ಅನ್ನೋ ಥರ ಎಲ್ಲ ಮಾಡಿದ್ದಾರೆ ಅಂತ ಬಂತು. ನನಗೆ ಕರ್ನಾಟಕದಲ್ಲಿ ಈ ಥರ ಆಗಿದೆಯಾ ಅಂತ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಎಕ್ಸಾಮ್ದು ಪೇಪರ್ಗಳಿಗೆ ಒಂದೊಂದು ಸೆಕ್ಷನ್ಗೆ ಬರೋದಂತ ಆದರೆ GAದು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾವು. ಬಟ್ ನಾನು ಮಾಡಿದ ತಪ್ಪೇನಂತ ಹೇಳಿದ್ರೆ, 3 ಕ್ವಶನ್ ನಾನು ಆರಾಮಾಗಿ ಆನ್ಸರ್ ಮಾಡ್ಬೋದಿತ್ತು. ನಾನು ನೋಡ್ಕೊಂಡು ಹೋಗಿದ್ದಿದ್ರೆ. ನಾನು ಆ 3 ನೋಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಒಂದು ಮಿನಿಸ್ಟ್ರಿಗಳದ್ದು ಯಾವ್ದು ಇದ್ದಾರೆ ಎಲ್ಲನೂ ಡೀಟೇಲ್ ಆಗಿ ನೋಡ್ಕೊಂಡು ಹೋಗ್ಬೇಕು. ಇನ್ನೊಂದು ಎಲ್ಲದು ಕಂಟ್ರಿದು PMಗಳು, ಪ್ರೆಸಿಡೆಂಟ್ ಯಾರ್ಯಾರು ಇದ್ದಾರೆ, ಇದ್ರ ರಿಲೇಟೆಡ್ ಎಲ್ಲನೂ ನೋಡ್ಕೊಂಡು ಹೋಗ್ಬೇಕು ಅಂತ.
ಇನ್ನೊಂದು ನಮ್ದು ಆಧಾರಲ್ಲಿ ಎಷ್ಟು ಡಿಜಿಟ್ ನಂಬರ್ ಇರುತ್ತೆ ಇದೇ ತರ ಒಂದು 10-15 ನಂಬರ್ಸ್ ಇರ್ತಾವಲ್ಲ ಅದಷ್ಟು ನೋಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಅದನ್ನ ನೋಡ್ಕೊಂಡು ಹೋಗಕ್ ಆಗಿಲ್ಲ, ನಂಗೆ ಟೈಮ್ ಸಾಲಿಲ್ಲ ಅಂತ ನೋಡ್ಕೊಂಡು ಹೋಗಿಲ್ಲ. ಬಟ್ ಅದ್ರ ರಿಲೇಟೆಡ್ನೇ 3 ಕ್ವಶನ್ ಬಂದಿತ್ತು. ಸೊ ನಾನು ಕಲ್ತ್ಕೊಂಡು ಹೋಗಿದ್ರೆ ಅದು ಎಕ್ಸ್ಟ್ರಾ 3 ಅಟೆಂಡ್ ಮಾಡ್ಬೋದಿತ್ತು. ಅಂಡ್ ಇಂಗ್ಲಿಷಿಗೆ ಬಂದ್ರೆ IBPS ಕ್ಲರ್ಕ್ ಪ್ರಿಲಿಮ್ಸ್ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಒಂದು 4-5 ಮೇಲೆ ನನ್ ತಪ್ಪಾಗೋಗಿತ್ತು. ಸೊ ಅದರಿಂದನೇ ಸ್ಕೋರ್ ಕಮ್ಮಿ ಆಗೋಯ್ತು. ಅದಕ್ಕೆ ನಾನೇನ್ ಮಾಡಿದೆ, ಇಲ್ಲಿ ಇಂಗ್ಲಿಷಲ್ಲಿ ಫಸ್ಟ್ ಮೇನ್ ಆಕ್ಯುರಸಿ ಮೇಂಟೈನ್ ಮಾಡಬೇಕು. ಅಂಡ್ ಹಾಗೇನೆ ನನಗೆ ಫಸ್ಟ್ ಆಫ್ ಆಲ್ ಸ್ಟ್ರೆಂತ್ ಇರಲಿಲ್ಲ, ಎಲ್ಲನೂ ನನಗೆ ಓದಿ 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 ಸುಸ್ತು ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ಎಷ್ಟು ಬೇಕು ಅಷ್ಟೇ ಅಟೆಂಡ್ ಮಾಡ್ಬಿಟ್ಟು ನೆಕ್ಸ್ಟ್ ರೀಸನಿಂಗ್ ಹೋಗೋಣ ಅಂತಾನೆ ನಾನು ಅನ್ಕೊಂಡಿದ್ದು. ರೀಸನಿಂಗ್ ಹೋದೆ, ಅಲ್ಲಿ ಫಸ್ಟು ನೀಟಾಗಿ ಅದೇನು ಏನು ಕೊಟ್ಟಿದ್ರು ನೆನಪಿಲ್ಲ, ಅದೇ ಮೋರ್ ದೆನ್ 10 ಲೆಸ್ ದ್ಯಾನ್ 60 ಅಂತ ಕೊಟ್ಟು ABCDFG ಪೆನ್ನು ಅವ್ರ ಬುಕ್ಸ್ ಏನೋ ಇತ್ತು ಅವ್ರ ಹತ್ರ, ಅದನ್ನ ಸಾಲ್ವ್ ಮಾಡಿದೆ 2 marks ಅಲ್ಲಿ. ಅಂಡ್ ನಂಗೆ ರೀಸನಿಂಗ್ ಅಲ್ಲಿ ಏನಂತು ಅಂತ ಅನ್ಸಿದ್ರೆ 2 marks to 1 marks ಅದಕ್ಕೂ ವ್ಯತ್ಯಾಸನೇ ಇಲ್ಲ ಅನ್ನೋ ತರ ಕೊಟ್ಬಿಟ್ಟಿದ್ರು. ನೋಡಿದ್ರೆ 1 marks ಕಷ್ಟ ಇದೆ ಅನ್ನೋ ತರ ಕೊಟ್ಟಿದ್ರು. 1 marks ನಾನು ಡೈರೆಕ್ಷನ್ ಸೈನ್ಸ್ ಆ ಬ್ರಾಕೆಟ್ ಅಲ್ಲಿ ಹಾಕಿರೋದು ನೋಡಿಲ್ಲ, ಸುಮ್ಮನೆ ಹಿಂಗ್ ಸಾಲ್ವ್ ಮಾಡ್ಬಿಟ್ಟಿದೀನಿ. ಕ್ವಶನ್ ಅಲ್ಲಿ ನೋಡ್ತೀನಿ 2 ಆ ತರ ಎಲ್ಲ ಹಾಕಿದ್ದಾರೆ, ಈ ಕಡೆನೂ ಬಂದ್ರೆ 44 30 ಈ ತರ ಇತ್ತು. ನಂಗೆ ಆ ಥರ ನಾನು ನೋಡ್ಕೊಂಡೇ ಹೋಗಿರ್ಲಿಲ್ಲ. ಸೊ ಏನು ಮಾಡಿದೆ, ಸುಮ್ಮನೆ ಇದನ್ನ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋ ಬದಲು ಬಿಟ್ಬಿಡೋಣ, ಬೇರೆದು ಮಾಡೋಣ ಅಂತ ಕೆಲವೊಂದು ಹಂಗೇನೆ ಒಂದು ಸ್ವಲ್ಪ ಮಾಡಿದೆ. ಬಟ್ ಆಮೇಲೆ ಕ್ವಾಂಟ್ಸಿಗೆ ಬಂದರೆ ಕ್ವಾಂಟ್ಸ್ ಈಸಿನೇ ಇತ್ತು ಅಂತ ಅನ್ಸುತ್ತೆ. ನನಗೆ ಸ್ಟ್ರೆಂತ್ ಉಳಿದಿರಲಿಲ್ಲ. ಟೈಮ್ ಯಾವಾಗ ಓಡ್ಬಿಡುತ್ತಪ್ಪ, ಹೋಗ್ಲಿ ಅತ್ತಾಗೆ ಟೈಮ್ ಹೋದ್ರೆ ಸಾಕು, ಆ 30 ನಿಮಿಷ 35 ನಿಮಿಷ ಪ್ರತಿಯೊಂದರಲ್ಲಿ ಏನೇನಿರುತ್ತೆ ಎಲ್ಲ ಬೇಗ ಬೇಗ ಆಗಲಿ ಅಂತಲೇ ನನಗನ್ನಿಸ್ತಿತ್ತು. ಸೊ ಒಂದು ಲೆವೆಲಿಗೆ ಮಾಡಿದೆ ಎಲ್ಲನೂ. ನನಗೆ SBIಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ನಾನು SBIನೇ ಚೆನ್ನಾಗಿ ಮಾಡಿದ್ದೀನಿ ಅನ್ಸುತ್ತೆ. ಅಲ್ಲಿ ನಾನು 93 ಅಟೆಂಪ್ಟ್ಸೇ ಕೊಟ್ಟಿದ್ದೆ, ಇಲ್ಲಿ ನಾನು 75 to 80 ಮಾರ್ಕ್ಸ್ ಬರೋ ಥರ ಮಾಡಿದ್ದೀನಿ. ಅದು ನಾನು ಮಾಡ್ಬೇಕಾದ್ರೆ ಎಷ್ಟೆಷ್ಟು ಮಾಡಿದೆ ಅಂತ ಗೊತ್ತಿಲ್ಲ, ಕೊನೆಯಲ್ಲಿ ಟೋಟಲ್ ಎಲ್ಲ ಸಬ್ಮಿಟ್ ಕೊಟ್ಟ ಮೇಲೆ ತೋರಿಸ್ತಾರಲ್ಲ ಅಲ್ಲಿ ಹಾಗೇನೆ ಬೇಗ 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 ನೋಡಿಕೊಂಡು ಒಂದು ಅಂದಾಜಲ್ಲಿ 75 to 80 ಮಾರ್ಕ್ಸ್ ಬರೋ ಥರ ಮಾಡಿದ್ದೀನಿ ನಾನು. ಅದರಲ್ಲೂ ಎಷ್ಟು ತಪ್ಪಾಗಿದೆ ಗೊತ್ತಿಲ್ಲ ನನಗೆ. ಆ್ಯಂಡ್ ಇನ್ನೊಂದು 2 ಏನು ಫಾಲ್ಟ್ ಆಯಿತು ಅಂತ ಹೇಳಿದ್ರೆ, ಇಂಗ್ಲೀಷ್ದು ಮಾಡ್ತಾ ಇದ್ದೀನಿ, ಕಾಂಪ್ರಹೆನ್ಸಿವ್ ಪ್ಯಾಸೇಜ್ ಮಾಡ್ತಿದ್ದೀನಿ. ಅಲ್ಲಿ ಅವ್ರಿಗೆ ಅಡ್ಮಿಟ್ ಕಾರ್ಡ್ನ ಎತ್ಕೊಂಡು ಹೋಗ್ಬೇಕು ಅವ್ರ ಟೈಮಲ್ಲಿ, ಅವ್ರಿಗೆ ಅದೇ ಟೈಮಲ್ಲಿ ಎತ್ಕೊಂಡು ಹೋಗ್ಬೇಕು. ಇಲ್ಲಿ ನಾನು ನಂದು ವರ್ಕ್ಶೀಟ್ ಮೇಲೆ ನೇಮ್ ಬರ್ದಿದ್ದೀನಿ, ಸೈನ್ ಹಾಕಿದ್ದೀನಿ, ಸಿಸ್ಟಮ್ ನಂಬರ್ ಬರ್ದಿದ್ದೀನಿ, ಆ್ಯಂಡ್ ಹಾಗೆ ರೋಲ್ ನಂಬರ್ ಬರ್ದಿದ್ದೀನಿ. ಇವ್ರಿಗೆ ಪಾಸ್ವರ್ಡ್ ಬರ್ದಿರಲಿಲ್ಲ. ಇವ್ರಿಗೇನೋ ಎಕ್ಸಾಮ್ ನಡೆಯೋ ಮಧ್ಯ ಟೈಮಲ್ಲೇ ಇದೊಂದು ಸ್ವಲ್ಪ ಪಾಸ್ವರ್ಡ್ ಬರೆದು ಬಿಡಿ ಅಂತ ಹೇಳ್ತಿದ್ದಾರೆ. ನಾನು ಆಮೇಲೆ ಬರಿತೀನಿ ಅಂತಂದೆ, ನಾನು ಬರೆಯೋಕೆ ಹೋಗಲಿಲ್ಲ. ಮತ್ತೆ ಬಂದರು, ಬಟ್ ಮತ್ತೆ ಬಂದವ್ರು ನನ್ನನ್ನು ಕೇಳಲಿಲ್ಲ, ಅವರೇ ಎತ್ಕೊಂಡು ಬರೋದ್ರು. ಸೊ ಈ ಥರ ಎಲ್ಲ ಅವ್ರು ಮಾಡೋದು ತಪ್ಪಾಗುತ್ತೆ. ನಮ್ಗಲ್ಲಿ ಒಂದೊಂದು ನಿಮಿಷನೂ ಒಂದೊಂದು ಸೆಕೆಂಡು ಮ್ಯಾಟ್ರ್ ಆಗುತ್ತೆ. ಸೊ ಇವ್ರು ಹಿಂಗೆ ಮಾಡೋದು ತಪ್ಪು. ಇದನ್ನು ಅವರು ತಿದ್ಕೋಬೇಕು. ಇದು ನನಗೆ ಫಸ್ಟ್ ಟೈಮ್ ಆಗಿರೋದಲ್ಲ, ಲಾಸ್ಟ್ ಟೈಮ್ IBPS ಕ್ಲರ್ಕಲ್ಲೂ ಹಿಂಗೆ ಆಗಿದೆ. ಫೋಟೋ ಪೇಸ್ಟ್ ಮಾಡಿದ್ದೀನಲ್ಲ, ಅದು ಎಲ್ಲೋ ಬಿದ್ದೋಗ್ಬಿಟ್ಟಿರ್ಬೇಕು. ಸೊ ನೋಡ್ಕೊಬಂದು ಈ ಫೋಟೋ ಎತ್ಕೊಂಡು ಹೋಗ್ಲಾ ಅನ್ನೋ ಥರನೂ ಇದೇ ಥರ ಕೇಳಿದ್ರು ಲಾಸ್ಟ್ ಟೈಮ್ IBPS ಕ್ಲರ್ಕ್ ಎಕ್ಸಾಮ್ ಬರೀಬೇಕಾರೆ. ಸೊ ಏನಕ್ಕೆ ಹಾಗೆ ಮಾಡ್ತಾರೋ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು, ಎಲ್ಲರೂ ಒಂದೇ ಟೈಮಲ್ಲಿ ಎಕ್ಸಾಮ್ ಸ್ಟಾರ್ಟ್ ಮಾಡಿರಲ್ಲ. ಕೆಲವ್ರು 2 ನಿಮಿಷ ಬೇಗ ಮಾಡಿರ್ತಾರೆ, ಇನ್ನು ಕೆಲವ್ರದ್ದು 5 ನಿಮಿಷ ಲೇಟ್ ಆಗಿರುತ್ತೆ. ನಂದು ಹೀಗೇನೆ SBI ಕ್ಲರ್ಕ್ ಮೇನ್ಸಲ್ಲೂ ನೋಡಿದ್ದೀನಿ, IBPS ಅಲ್ಲೂ ಹಾಗೆ ಮಾಡಿದ್ದಾರೆ. ನಂದು ಇನ್ನೂ 2 ನಿಮಿಷ ಇರುತ್ತೆ, ಅಲ್ಲಿ ಆಲ್ರೆಡಿ ಕೆಲವ್ರದ್ದು ಆಗಿರುತ್ತಲ್ಲ, ಎಕ್ಸಿಟ್ ಕೊಡಿ, ರಿವ್ಯೂ ಕೊಡಿ ಅಂತ ಒಂದು 3-4 ಜನ ಕಿರ್ಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಇಲ್ಲಿ ಏನು ಓದ್ತಿರ್ತೀವಿ ಅದ್ರ ಕಾನ್ಸಂಟ್ರೇಷನೇ ತಪ್ಪಾಗುತ್ತೆ. ಸೊ ಈ ಥರ ಎಲ್ಲ ಏನಕ್ಕೆ ಮಾಡ್ತಾರೆ ಗೊತ್ತಿಲ್ಲ. ಫಸ್ಟೇ ಫ್ರಸ್ಟ್ರೇಟ್ ಆಗ್ಬಿಟ್ಟು ಅಲ್ಲಿ ಬರಿತಿರ್ತೀನಿ, ಮತ್ತೆ ಇವ್ರು ಹಿಂಗಂತಾರೆ ಹೋಗ್ಲಿ ಅತ್ತಾಗೆ ಹೋಗತ್ತಾಗೆ ಅನ್ಕೊಂಡು ಏನು ಓದ್ತಿದ್ನೋ ಕ್ವಾಂಟ್ಸು ಗೊತ್ತಾಗ್ಲಿಲ್ಲ. ಅಲ್ಲಿ ಕೊನೆ 2 ನಿಮಿಷನ ಹಾಗೆ ನಂದು ವೇಸ್ಟ್ ಆಯ್ತು ಈ ಸತಿ. ಸೊ ಇಷ್ಟೆಲ್ಲ ಆಗಿ ಏನೇನೋ ಆಯಿತು. ಸೊ ರಿಸಲ್ಟ್ ಹೇಗೆ ಬರುತ್ತೆ ಗೊತ್ತಿಲ್ಲ, ಬಟ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂರೋಕ್ಕಾಗಲ್ಲ. ಇನ್ನೇನಿದ್ರು RRB ಕ್ಲರ್ಕ್ ಬರುತ್ತೆ, RRB PO ಮೇನ್ಸ್ ಅಕಸ್ಮಾತ್ ಪ್ರಿಲಿಮ್ಸ್ ಪಾಸ್ ಆಗಿದ್ರೆ ಅದಕ್ಕೆ ಚೆನ್ನಾಗಿ ಓದ್ಕೋಬೇಕು, ಇನ್ನೂ ಟೈಮ್ ಇರೋದ್ರಿಂದ. ಅದಕ್ಕೇನೆ ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಇದು ರಿಸಲ್ಟ್ ಬಂದಾಗ ಬರಲಿ, ಅವಾಗ ನೋಡ್ಕೊಳ್ಳೋಣ ಅಂತ. ಆ್ಯಂಡ್ ಇನ್ನು RRB ಕ್ಲರ್ಕ್ ನಂದು 13th ಸ್ಯಾಟರ್ಡೆ 10:15ಗೆ ರಿಪೋರ್ಟಿಂಗ್ ಟೈಮು. ಆ್ಯಂಡ್ ನಿಮ್ದು ಯಾವಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ಈ ವಾರ ಇದ್ದಿದ್ರೆ ಒಳ್ಳೇದಿರ್ತಿತ್ತು ಅಂತ ಅನ್ನಿಸ್ತು, ಬಿಕಾಸ್ ಈ ವಾರ ಫುಲ್ ಅದಕ್ಕೆ ಅಂತ ಕಾನ್ಸಂಟ್ರೇಟ್ ಮಾಡಿ ಮುಗಿಸಿ ಆಮೇಲೆ RRB POಗೆ ಅಂತಲೇ ಓದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಇವ್ರೇನಂತ ಹೇಳಿದ್ರೆ ಒಂದು 10 ದಿನದ ಮುಂಚೆ ಬಿಡ್ತಾರೆ, ಪಾಸ್ ಆಗಿದ್ದೀವಾ ಇಲ್ವಾ ಅನ್ನೋ ತನಕ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ, ನಾವು ಓದ್ತಾನೆ ಇರಬೇಕಲ್ಲ. ಸೊ ಹಂಗೆ ಮಾಡೋಣ ಅಂದ್ಕೊಂಡೆ. ಬಟ್ ಇವಾಗ ಏನಂತ ಹೇಳಿದ್ರೆ ಇವಾಗಿಂದನೇ ಸ್ಟಾರ್ಟ್ ಮಾಡ್ಕೊತೀನಿ. 9, 10, 11, 12 ಈ 4 ದಿನ ಮಾತ್ರ ಫುಲ್ಲು ಕ್ಲರ್ಕ್ಗೆ ಅಂತಲೇ ಇಟ್ಕೊತೀನಿ. ಅದು ಬಿಟ್ಟು ಇನ್ನು ಮಿಕ್ಕಿದ ದಿನದಲ್ಲಿ ಕ್ಲರ್ಕ್ಗೂ ಪ್ರಾಕ್ಟೀಸ್ ಮಾಡ್ತಾ PO ಮೇನ್ಸ್ಗೂ ಪ್ರಾಕ್ಟೀಸ್ ಮಾಡೋಣ ಅಂತ ಡೈಲಿ ಕರೆಂಟ್ ಅಫೇರ್ಸ್ ಏನಿರುತ್ತೆ ಇದನ್ನು ನೋಡ್ಕೊತೀನಿ. ಆ್ಯಂಡ್ ಇವಾಗ ನಾನು ಯಾವ್ಯಾವ ಮಿನಿಸ್ಟ್ರಿಗಳಿದೆ, ಆಮೇಲೆ ಯಾವ್ಯಾವ ಸ್ಕೀಮ್ ಯಾವ ವರ್ಷ ಸ್ಟಾರ್ಟ್ ಆಯಿತು ಎಲ್ಲದ್ರ ಬಗ್ಗೆನೂ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಆ್ಯಂಡ್ ಕೆಲವೊಂದಿದೆ ಹೇಳಿದ್ನಲ್ಲ ಆಧಾರ್ ನಂಬರು, ಇನ್ನೂ ಕೆಲವೊಂದು ನಂಬರ್ ಈ ಸತಿ ನಮಗೆ
PWD ಅವ್ರದ್ದು ಕೇಳಿದ್ರಲ್ಲ, ನಂಬರ್ ಎಷ್ಟಿರುತ್ತೆ 16 18 ಅನ್ಕೊಂಡು, ಈ ಥರದ್ದೆಲ್ಲ ಯಾವುದಿಲ್ಲ ಎಲ್ಲ ಒಂದು ಸೈಡಲ್ಲಿ ಬರೆದಿಟ್ಕೊಳ್ಳೋಣ ಈ ಟೈಮಲ್ಲಿ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಹಾಗೇನೆ ಕೆಲವೊಂದು ಅದೇ ಹೇಳಿದ್ನಲ್ಲ, ಈ ಸತಿ ಡೈರೆಕ್ಷನ್ ಸೆನ್ಸ್ ಕೊಟ್ಟಿದ್ದು ನನಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಸೊ ಆ ಥರದ್ದೆಲ್ಲ ಎಲ್ಲರೂ ವಿಡಿಯೋ ಮಾಡಿ ಹಾಕಿರ್ತಾರಲ್ಲ, ಆ ಥರದ್ದನ್ನ ವಿಡಿಯೋ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಹಾಗೆ ಕ್ವಾಂಟ್ಸ್ದು ಅಷ್ಟೇನೆ, ಮೇನ್ಸಿಗೆ ಏನು ಮಾಡಿರ್ತಾರೆ ಅವರು ವಿಡಿಯೋ ಅಪ್ಲೋಡ್ ಮಾಡಿರ್ತಾರಲ್ಲ, ಅದನ್ನ ನೋಡಿ ಪ್ರಾಕ್ಟೀಸ್ ಮಾಡಿಕೊಂಡು, ಸೊ ಈ ಥರ POಗೂ ಪ್ರಿಪೇರ್ ಆಗ್ತಾ ಆ್ಯಂಡ್ ಹಾಗೆ ಕ್ಲರ್ಕ್ಗೂ ಪ್ರಿಪೇರ್ ಆಗೋಣ ಅಂತ ಅನ್ಕೊಂಡಿದ್ದೀನಿ. ಡೈಲಿ 1 or 2 ಫುಲ್ ಮಾಕ್ ಎಕ್ಸಾಮ್ ಕೊಟ್ಟು ಆ್ಯಂಡ್ ಕೆಲವೊಂದು ವಿಡಿಯೋಸ್ ನೋಡ್ಕೊಂಡಿದ್ದೇನೆ, ಮ್ಯಾಥ್ಸ್ದು ವಿಡಿಯೋಸ್ ನೋಡಿಕೊಂಡು ಅವ್ರು ಸೆಕೆಂಡ್ ಕೊಟ್ಟಿರ್ತಾರಲ್ಲ ಸಾಲ್ವ್ ಮಾಡೋದು, ಅವ್ರು ನಮಗಿಂತ ಚೆನ್ನಾಗಿ ಈಸಿ ವೇಯಲ್ಲಿ ಮಾಡಿದರೆ ಅದನ್ನು ತಿಳ್ಕೊಂಡಂಗೂ ಆಗುತ್ತೆ. ಸೊ ಈ ಥರ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇದಿಷ್ಟೆಲ್ಲ ನಾನು ಓದಬೇಕು ಅಂತ ಅನ್ಕೊಂಡಿರೋದು. ಆ್ಯಂಡ್ ಹಾಗೆ ನಮ್ಮದು RRBಗೆ ಅಂತ ಬಂದಾಗ ಕಂಪ್ಯೂಟರ್ ಅವೇರ್ನೆಸ್ ಎಕ್ಸ್ಟ್ರಾ ಆಗುತ್ತೆ, ಅದನ್ನು ನೋಡ್ಕೊಂಡು ಹೋಗ್ಬೇಕು ಇವಾಗ. ಸೊ ಇದಿಷ್ಟು ನಂದು ಸದ್ಯಕ್ಕೆ ಓದ್ಕೊಬೇಕು ಅಂತಿರೋದು RRB ಕ್ಲರ್ಕ್ ಮುಗಿಯೋ ತನಕ. ಆ್ಯಂಡ್ ಹಾಗೆ ನಿಮ್ಮದು RRB ಎಕ್ಸಾಮ್ ಯಾವಾಗ ಅಂತ ತಿಳಿಸಿ. ಆ್ಯಂಡ್ ನೀವು IBPS ಕ್ಲರ್ಕ್ ಮೇನ್ಸ್ ಹೇಗೆ ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಹಾಗೆ ಎಲ್ಲರೂ ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಿ, ಮನೇಲೇ ಇದ್ದು ಆರಾಮಾಗಿ ಓದ್ಕೊಳ್ಳಿ. ಈಗ ಈ ವೆದರ್ ಸರಿ ಇಲ್ಲದೆ ಇರೋದ್ರಿಂದ, ಫುಲ್ಲು ಚಳಿ ಇರೋದ್ರಿಂದ ಸುಮಾರು ಜನ ಹುಷಾರ್ ತಪ್ಪಿಸಿದ್ದಾರೆ. ಸೊ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.